ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತ ಚಾನೆಲ್. ಗುಡ್ ಮಾರ್ನಿಂಗ್, ಶುಭೋದಯ. ಕಾಯಕವೇ ಕೈಲಾಸ ಅಂತ ಬೆಳಗ್ಗೆನೇ ಎದ್ದು ಮನೆನ ಕ್ಲೀನ್ ಮಾಡಿಕೊಂಡು ಪುಟ್ಟದಾದ ರಂಗೋಲಿಯನ್ನು ಬಿಟ್ಟು ಇವತ್ತು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಹೆಣ್ಮಕ್ಳಿಗೆ. ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಅರಿಶಿನ, ಕುಂಕುಮ ಹಾಗೂ ಕೈಬಳೆ, ಕಾಲುಂಗುರ, ಹೂವು ಇವೇ ಅವಳ ಭಾಗ್ಯ, ಅವಳ ಒಂದು ಆಭರಣಗಳೇ ಇವು ಅಂತ ಹೇಳ್ತಾರೆ. ಹೆಣ್ಣಿಗೆ ಅಂದ ಚಂದ ಹೆಚ್ಚೋದೆ ಆಕೆಯ ಹಣೆಯಲ್ಲಿ ಅರಿಶಿನ ಕುಂಕುಮ ಇದ್ದಾಗ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಲಾಗುತ್ತದೆ. ಮೊದಲನೇದಾಗಿ ಇವತ್ತು ದೇವ್ರ ಪೂಜೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳ್ತಾ ಗಣಪತಿನ ಮೊದಲಿಗೆ ಪೂಜೆ ಮಾಡ್ತಾ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತೆ. ಹಾಗೆಯೇ ಇವತ್ತು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ತುಪ್ಪದ ದೀಪವನ್ನು, ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಚಿ ನಾವು ಇವತ್ತು ಮನೆಯಲ್ಲಿ ಪೂಜೆ ಮಾಡಿದ್ವಿ. ವೈಕುಂಠ ಏಕಾದಶಿಗೆ ನಮ್ಮೂರಲ್ಲೇ ಇದ್ದ ಪೂಜೆ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಹೇಳ್ಕೊಂಡು ಬೆಳಗ್ಗೆನೇ ಎದ್ದು ಪೂಜೆನ ಮುಗಿಸ್ಕೊಂಡೆ ಮನೆಯಲ್ಲಿ. ಇದಾದ್ಮೇಲೆ ನಾನು ನಮ್ಮ ಮನೆಯ ದೇವರು ಆಂಜನೇಯ ಸ್ವಾಮಿ ಹಾಗೂ ಪಟ್ಲದಮ್ಮ, ಮಾರಮ್ಮ, ಕಾಳಪ್ಪ, ಗೂಳಪ್ಪ, ಚೌಡಮ್ಮ ಎಲ್ಲರನ್ನೂ ನೆನೀತಾ ನಮ್ಮ ಹಿರಿಯರು ಅಂದರೆ ನಮ್ಮ ಮಾವವ್ರು ಇರ್ಬೋದು, ಅಜ್ಜಿ ತಾತ ಎಲ್ಲರಿಗೂ ಕೂಡ ಕಡ್ಡಿ ಬೆಳಗಿ ತುಳಸಿ ಕಟ್ಟೆಗೂ ಕೂಡ ಪೂಜೆ ಮಾಡಿ, ನಂತರ ಮನೆಯ ಬಾಗಿಲಿಗೂ ಕೂಡ ಪೂಜೆ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಅಂತ ದೇವ್ರ ಹತ್ರ ಕೇಳಿಕೊಂಡು ನಮ್ಮ ಮನೆಯ ಪೂಜೆನ ಮುಗಿಸ್ತೆ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮನೆಯಲ್ಲಿ ಪೂಜೆ ಆಯಿತು. ನಂತರ ನಮ್ಮೂರಲ್ಲೇ ಇದ್ದ ನಾಗರಿಕರಿಗೆ ಈಗ ಧನುರ್ಮಾಸ ಇದ್ದಿದ್ದರಿಂದ ಇವತ್ತು ಪೂಜೆನ ಮಾಡೋಣ ಅಂತ ಹೇಳಿ ಇವತ್ತು ಕಟ್ಟೆನ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನ ಪೂಜೆ ಮಾಡ್ತಿರ್ತಾರೆ ಯಾವಾಗ್ಲೂ, ನಾನು ಇವತ್ತು ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡು ಮಾಡೋಣ ಅಂತ ಇವತ್ತು ದೇವರ ಅಂಗಳ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತೇವೆ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆ ಕೊರಿಯೋ ಚಳಿ, 4:30-5 ಗಂಟೆ ಸಮಯ ತುಂಬಾ ಚಳಿ ಇತ್ತು. ಆದ್ರೂ ದೇವ್ರ ಕೆಲಸ ಅಂದಾಗ ನಮ್ಮಲ್ಲಿ ಹೆಣ್ಮಕ್ಳಾಗಲಿ ಇನ್ನೊಬ್ರು ಯಾರೇ ಆಗಿದ್ರು ಪರವಾಗಿಲ್ಲ, ಹಿಂಜರಿಯೋದಿಲ್ಲ ದೇವ್ರ ಕೆಲಸ ಮಾಡೋದಕ್ಕೆ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಬಿಡ್ತೀವಿ. ಹಾಗಾಗಿ ನಾನು ಕೂಡ ಬೆಳಗ್ಗೆನೇ ಎದ್ದು ಪಟಾಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಕೂಡ ಮಾಡ್ತಾ ಇದ್ದೀವಿ. ನಾಗರಕಲ್ಲು ಅಂತ ಅಂದ ತಕ್ಷಣ ಧನುರ್ಮಾಸದಲ್ಲಿ ನಾಗರಕಲ್ಲಿನ ಪೂಜೆ ಹಾಗೂ ಅರಳಿ ಕಟ್ಟೆ ಅಂದರೆ ಅಶ್ವತ್ಥ ಕಟ್ಟೆಯ ಪೂಜೆ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅರಳಿ ಕಟ್ಟೆ ಅಂದರೆ ಅಶ್ವತ್ಥ ಕಟ್ಟೆಯಲ್ಲಿ ಅಷ್ಟ ದೇವತೆಗಳು ಕೂಡ ಇರ್ತಾರೆ ಈ ಸಮಯದಲ್ಲಿ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳಲಾಗುತ್ತದೆ. ಈ ಸಂದರ್ಭದಲ್ಲಿ ಅಶ್ವತ್ಥ ಕಟ್ಟೆನ ಸುತ್ತೋದ್ರಿಂದ ನಮಗೆ ಬಾಡಿಗೆ ಆಕ್ಸಿಜನ್ ಸಿಗುತ್ತೆ. ಹಾಗೆಯೇ ಅಷ್ಟ ದೇವತೆಗಳು ಕೂಡ ಅಲ್ಲಿ ನಿಂತು ನಮಗೆ ಹರಿಸ್ತಾರೆ ಅಂತ ಹೇಳಲಾಗುತ್ತದೆ. ನಾವು ಬಾಲ್ಯದಲ್ಲೇ ಮಕ್ಕಳಿಗೆ ಪೂಜೆ ಮಾಡೋದನ್ನು ಹೇಳ್ಕೊಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ. ಮೊದಲಿಗೆ ಸುಖಗಳನ್ನ ಕೇಳ್ಕೊಳ್ಳೋದಕ್ಕೆ ಹೇಳ್ತೀವಿ ಮಕ್ಕಳಿಗೆ. ಪ್ರತಿದಿನ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದ್ರಿಂದ ದೇವ್ರು ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು. ವಿದ್ಯೆ, ಬುದ್ಧಿ, ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಇವೆಲ್ಲವನ್ನು ಕೇಳಿಕೊಂಡು ದೇವ್ರ ಹತ್ರ ನಂತರ ಅಪ್ಪ ಅಮ್ಮ ಕೂಡ ಸುಖವಾಗಿ ಸಂತೋಷವಾಗಿರಲಿ, ಹಾಗೆಯೇ ನಮ್ಮವರೆಲ್ಲರೂ ಕೂಡ ಚೆನ್ನಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು, ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಊಟ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕು. ವೀಕ್ಷಕರೇ, ಇದು ನಾವು ನಮ್ಮ ಮಕ್ಕಳಲ್ಲಿ ಬಾಲ್ಯದಲ್ಲೇ ಬಾಯ್ಬಿಟ್ಟು ಹೇಳಿಸೋದಕ್ಕೆ ಶುರುವಾದರೆ ಅವರ ಮನಸ್ಥಿತಿ ಕೂಡ ಹೀಗೇನೆ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಸದಾ ಮತ್ತೊಬ್ಬರಿಗೆ ಒಳ್ಳೆಯದಾಗಲಿ ಅಥವಾ ಯಾರಿಗೂ ಕೆಡುಕಾಗದೇ ಇರಲಿ ನಮ್ಮಿಂದ ಅಂತ ಬೇಡ್ಕೊಳ್ಳೋದು ಕೂಡ ಒಂದು ಪರಮ ಪೂಜ್ಯನೀಯ ಪೂಜೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಇದು ನಮ್ಮೂರ ವೈಕುಂಠ ಏಕಾದಶಿ ದಿನದ ವೆಂಕಟೇಶ್ವರನ ಪೂಜೆಯ ಸಮಯ ಆಗಿತ್ತು. ನೋಡ್ತಾ ಇದ್ದೀರಲ್ಲ, ಮಹಾಮಂಗಳಾರತಿ ನಡೀತಾ ಇದೆ. ನಾವು ಕೂಡ ನಮ್ಮ ವೈಕುಂಠ ಏಕಾದಶಿ ಎಂದು ವೆಂಕಟೇಶ್ವರನ ದರ್ಶನವನ್ನು ಮಾಡಿ ಪುನೀತರಾದ್ವಿ. ಹಾಗೆ ಇದು ಶ್ರೀರಾಮ ಮಂದಿರದಲ್ಲೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಅಂದರೆ ಶ್ರೀರಾಮನ ಪೂಜೆ ಅಂತಲೇ ಹೇಳ್ಬೋದು. ಎರಡೂ ದೇವಸ್ಥಾನಗಳು ಅಕ್ಕಪಕ್ಕದಲ್ಲೇ ಇದ್ದರೂ ಕೂಡ ರಾಮ ಮಂದಿರ ಹಾಗೂ ವೆಂಕಟೇಶ್ವರ ಇಬ್ಬರು ಸಹ ಶ್ರೀಮನ್ ನಾರಾಯಣನ ಸ್ವರೂಪರೇ ಅಂತ ಹೇಳ್ತಾ ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ. ಆ ವಿಡಿಯೋ ಕೂಡ ಮತ್ತೆ ಬಿಡ್ತೀನಿ, ಪೂರ್ತಿಯ ವಿಡಿಯೋನ ನೀವು ಕೂಡ ನೋಡ್ಬೋದು. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಟು ಮೀ ಅಂತ ಹೇಳ್ತಾ ಪ್ರಸಾದನ ಸ್ವೀಕರಿಸಿ ಮನೆಗೆ ತೆರಳಿದ್ವಿ. ಥ್ಯಾಂಕ್ ಯು.